ಇನ್ನು ಕಾವೇರಿ ನದಿ ವಿವಾದ ವಿಚಾರವಾಗಿ ಬಹುಭಾಷಾ ನಟ ಪ್ರಕಾಶ್ ರೈ ಗುಡುಗಿದ್ದಾರೆ. ನೈಲ್ ನದಿಯನ್ನ 3 ರಾಷ್ಟ್ರಗಳು ಸಮನಾಗಿ ಹಂಚಿಕೊಂಡಿವೆ. ಆದರೆ ಕಾವೇರಿ ಒಂದು ಜೀವನದಿ, ಒಂದೇ ದೇಶದ 2 ರಾಜ್ಯಗಳು ಹಂಚಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಜನಪ್ರತಿನಿಧಿಗಳಿಗೆ ಪರಿಹರಿಸೋದು ಬೇಕಾಗಿಲ್ಲ. ಕಾವೇರಿ ನದಿಯ ಮೂಲವನ್ನ ರಕ್ಷಿಸುವ ಕೆಲಸವನ್ನ ಯಾರೂ ಮಾಡ್ತಾ ಇಲ್ಲ. ಕಾವೇರಿ ತಟದಲ್ಲಿರುವ ಕಾಡು ಮರಳುಗಾರಿಕೆ ನಿಲ್ಲಿಸುವ ಕೆಲಸವನ್ನ ಯಾರೂ ಮಾಡ್ತಾ ಇಲ್ಲ. ಕಾವೇರಿಯ ವಿಚಾರವಾಗಿ ಕೂಲಂಕುಷವಾಗಿ ತಜ್ಞರು ಚರ್ಚಿಸಬೇಕಾಗಿರುವಂತಹ ವಿಚಾರ ಅದು. ಆದರೆ ಕಾವೇರಿ ನದಿಯ ವಿಚಾರವಾಗಿ ತಜ್ಞರೊಂದಿಗೆ ಮಾತನಾಡಿದ್ದೇನೆ. ನದಿ ಜೋಡಣೆ ಹಾಗೆ ನದಿಯನ್ನ ತಿರುಗಿಸುವುದರ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ವಿಜಯಪುರದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರೈ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕಾವೇರಿ ಒಂದು ಜೀವನದಿ. ಇವ ನೈಲ್ ಅನ್ನೋ ಒಂದು ನದಿಯನ್ನ 3 ದೇಶಗಳು ಹಂಚಿಕೊಂಡು ಬದುಕಕ್ಕೆ ಸಾಧ್ಯ ಆಗಿದೆ. 3 ಬೇರೆ ಬೇರೆ ದೇಶಗಳು, ಇಥಿಯೋಪಿಯಾ, ಸುದಾನ್ ಮೊದಲ. ಒಂದೇ ದೇಶದಲ್ಲಿರುವ 2 ರಾಜ್ಯಗಳು ಯಾಕೆ ಹಂಚಿಕೊಂಡು ಬದುಕಕ್ಕಾಗ್ತಾ ಇಲ್ಲ? ನನ್ನ ಪ್ರಕಾರ ಇದು ಬರೀ ರಾಜಕೀಯ ದಾಳವಾಗಿ ಇದನ್ನು ಉಪಯೋಗಿಸಲಾಗಿದೆ. ಎಲ್ಲಾ ಮುಖ್ಯಮಂತ್ರಿಗಳು, ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರಗಳು, ಎಲ್ಲಾ ರಾಜಕಾರಣಿಗಳಿಗೆ ಇದರ ಬಗ್ಗೆ ಇದನ್ನ ಪರಿಹರಿಸಕ್ಕೆ ಸಾಧ್ಯ ಇಲ್ಲ.